ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಂತಹ ಫ್ಲೈಟ್ನಲ್ಲಾದಂತಹ ಅವಘಡ ತಾಂತ್ರಿಕ ದೋಷದಿಂದ 4 ಗಂಟೆ ಆಗಸದಲ್ಲೇ ವಿಮಾನ ಹಾರಾಟವನ್ನ ಮಾಡಿದೆ. ಹುಬ್ಬಳ್ಳಿನಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ಹೈದರಾಬಾದ್ನಿಂದ ಹೊರಟಿದ್ದಂತಹ ವಿಮಾನ. ಆದರೆ ಹುಬ್ಬಳ್ಳಿ ಬದಲು ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದೆ. ಸಿಬ್ಬಂದಿಯ ವರ್ತನೆ ಬಗ್ಗೆ ಸಂಸ್ಥೆಗೆ ಮಾಹಿತಿ ನೀಡಲಾಗುತ್ತೆ. ವಿಮಾನ ನಿಲ್ದಾಣ ಪ್ರಭಾರಿ ನಿರ್ದೇಶಕ ಪ್ರವೀಣ್ ಜಾಧವ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರು ಬದುಕ್ತೀವೋ ಇಲ್ವೋ ಅನ್ನುವಂತಹ ಆತಂಕಕ್ಕೊಳಗಾಗಿದ್ರು. ತೀರಾ ಪ್ಯಾನಿಕ್ ಸಿಚುವೇಶನ್ಗೆ ಹೋಗ್ಬಿಟ್ಟಿತ್ತು. ವಿಮಾನದಲ್ಲಿ ಆದಂತಹ ಅನುಭವವನ್ನ ಜಯಕುಮಾರ್ ಅರಳಗುಂಡಗಿ ಅನ್ನೋರು ಬಿಚ್ಚಿಟ್ಟಿದ್ದಾರೆ. ನಾವು ನಿನ್ನೆ 3 ಗಂಟೆ ಸುಮಾರು ಬಿಟ್ವಿ ಸರ್. 3 ಗಂಟೆಗೆ ಬಿಟ್ಟು ನಾವು ನಾರ್ಮಲಿ ಬರತ್ತಿದ್ವಿ. ನಾವು ಎಂಟೈರ್ ಫ್ಲೈಟ್ದಾಗ ನಾವು ಮೇ ಬಿ 15-20 ಮಂದಿ ಒಳಗೆ ಅದೀವಿ. ನಾವು ಹುಬ್ಳಿ ನಜ್ದೀಕ್ ಇದ್ದಾಗ ಟರ್ಬುಲೆನ್ಸ್ ಭಾಳ ಇತ್ತು. ಟರ್ಬುಲೆನ್ಸ್ ಭಾಳ ಆದ ಕೂಡಲೇ ಏನಾಗ್ಬಿಟ್ಟು ಸರ್, ಫ್ಲೈಟ್ ನಾವು ಒಂದು 10-15 ನಿಮಿಷ ನಮಗೆ ಪರಿಸ್ಥಿತಿ ಹೆಂಗೆ ಆತಂತಂದ್ರೆ ನಾವು ವಾಪಸ್ ಬದುಕಿ ಬರ್ತೀವಿ ಇಲ್ಲ ಅಂತಂದ್ರೆ ನಾವು ಪರಿಸ್ಥಿತಿ ಹಂಗಾಗ್ಬಿಡ್ತು. ನಾವು ವಾಪಸ್ ನಾವು ಏನು ಮಾಡಿದ್ವಿ, ದೇವ್ರ ಹೆಸರು ತೊಗೊಂಡು ಎಷ್ಟೋ ಮಂದಿ ಹುಡುಗರು ಚಿರಾತ್ರು. ಹುಡುಗರು ಅಲ್ಲಿ ನನ್ನ ಇದ್ರಿಗಿನ ಸೀಟ್ದಾಗ ಒಂದು ಫ್ಯಾಮಿಲಿ, ಸಣ್ಣ ಫ್ಯಾಮಿಲಿ ಇತ್ತು. ಅವ್ರ ಕೈಯಾಗಿಂದ ಕೂಸು ಬಿತ್ತು. ಎಲ್ಲ ಹೆಂಗೆ ಬೇಕಂಗೆ ಆಗಿಬಿಡ್ತು. ಬಟ್ ಐ ಶುಡ್ ರಿಯಲಿ ಥ್ಯಾಂಕ್ ಟು ದಟ್ ಪೈಲಟ್ ಭಾಳ ಚಂದ ಕರ್ಕೊಂಡು ವಾಪಸ್ ಮತ್ತೆ ನೀಟಾಗಿ ಕರ್ಕೊಂಡು ಹೋದ್ರು. ಆದ್ರೆ ಆ ಪೈಲಟಿಗೆ ಪಾಪ ಲ್ಯಾಂಡಿಂಗ್ ಎಲ್ಲೂ ಸಿಕ್ಕಿಲ್ಲ. ನಮಗೆ ಮೇಲೆ ಎಷ್ಟು ತನಕ ತಿರ್ಗಾಡ್ಸಿದ್ರು ಭಾಳ. ನಾವು ಈಗ ನೋಡ್ರಿ, ಅಟ್ಲೀಸ್ಟ್ ಒಂದು ಇದ್ರಾಗ ಎಲ್ಲಿ ಲಿಫ್ಟ್ನಾಗ ಸಿಕ್ಕೊಂಡ್ರು 1 ನಿಮಿಷ 2 ನಿಮಿಷ ಲಿಫ್ಟ್ನಾಗ ಸಿಕ್ಕೊಂಡ್ರೆ ತ್ರಾಸ ಹೆಂಗಾಗ್ತೈತಿ. ನಾವು ಅಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿರ್ಬೇಕು. ಲಾಸ್ಟ್ ಮಿನಿಟ್ಸ್ ನನ್ನ ಮಕ್ಕಳಿಗೆ ಆಯ್ತು, ನಮ್ಮ ಎಲ್ಲಿ ಪ್ರತಿಯೊಬ್ಬರು ತಮ್ಮ ಇರ ಹಾಕಿ ಲಾಸ್ಟ್ ಮಿನಿಟ್ಸ್ನಾಗ ಏನು ಹೇಳ್ತಾರಲ್ಲ, ಇನ್ನು ಬದುಕಂತೂ ಬರೋಂಗಿಲ್ಲ, ಇನ್ನು ಇದ್ದಿದ್ರೆ ಮೆಸೇಜ್ ಹೋಗಲಿ ಅಂತ ನಾವು ವಿಡಿಯೋ ಮಾಡಿ ನಾವು ಎಲ್ಲಿ ಐಟಮ್ ಏನೈತಿ ಎಲ್ಲ ಜೊತೆ ಸಂಭಾಳಿಸ್ಕೊಂಡಿರ್ರಿ, ನಾವು ಬರ್ತೀವಿಲ್ಲ, ನಮ್ಗೆ ಗ್ಯಾರಂಟಿ ಇಲ್ಲ ಅಂತಂದು ವಿಡಿಯೋ ಮಾಡಿ ಇದು ಮಾಡಿ ಕೈ ಬಿಟ್ಬಿಟ್ವಿ ನಾವು. ಅಂದರೆ ಅಟ್ಲೀಸ್ಟ್ ಲ್ಯಾಂಡ್ ಆದ ಕೂಡಲೇ ಅವ್ರು ಮೆಸೇಜ್ ಮುಟ್ಲಿ, ಏನೈತಿ ಹಾಕಿತ್ತಾಗಲಿ ಅಂತಂದು. ಇಷ್ಟೆಲ್ಲ ಆದಮೇಲೆ ಮೇಲೆ ಭಾಳ ತನಕ ತಿರ್ಗಾಡ್ಸಿ ವಾಪಸ್ ನಮಗೆ ಸರ್ ನಂಗೆ ಐಡಿಯಾ ಇಲ್ಲ. ನಾ ಭಾಳ ಪ್ಯಾನಿಕ್ ಆಗಿ ಇನ್ನೂ ತನಕ ನನ್ನ ವೈಫ್ ಆ ಪ್ಯಾನಿಕ್ಲಿಂದ ಹೊರಗೆ ಬಂದಿಲ್ಲ. ಏನಾಯ್ತು ಸರ್, ಅಲ್ಲಿಂದ ನಮಗೆ ಸುಮಾರು 4 ಗಂಟೆ 10 ನಿಮಿಷ ಮೇ ಬಿ ಇಳಬೇಕಾಗಿತ್ತು. ಅದು ವಾಪಸ್ ನಾವು ಬೆಂಗಳೂರಿಗೆ 7 ಗಂಟೆ ಆಸ್ಪಾಸ್ ಅಥವಾ 7 ಗಂಟೆ ಮೇಲೆ ಇಳಿಸಿದ್ದಾರೆ. 7 ಗಂಟೆ ಮೇಲೆ ಇಳಿಸಿ ನಮಗೆ ಅಲ್ಲಿ ಇಳಿದ ಕೂಡಲೇ ನಾವು ಎಲ್ಲರೂ ಖುಷಿಯಿಂದ ಕ್ಲಾಪ್ಸ್ ಹಾಕಿದ್ವಿ. ನಾವು ಆ್ಯಕ್ಚುಲಿ ಅವ್ರಿಗೆ ನಾವು ಭಾಳ ಥ್ಯಾಂಕ್ಫುಲ್ ಅನ್ನತ್ತೀವಿ. ಅಂಥದ್ರಲ್ಲಿ ಕೆಳಗಿಂದ ಒಂದು 2-3 ಮಂದಿ ಬಂದು ನಮ್ಗೆ ಸಿನಿಮ್ಯಾಟಿಕ್ ಸ್ಟೈಲ್ನಾಗ ಏನಂತಾರೆ, ಹಿಂಗೆ ಕೈಯಾಗ ಅದು ವಾಕಿ ಟಾಕಿ ಹಿಡ್ಕೊಂಡು ಎಲ್ಲಿ ಕುಂತೀರಿ ಎಲ್ಲರೂ ಇಲ್ಲೇ ಕುಂದ್ರಿ, ಈ ಮುಂದೆ ಹುಬ್ಳಿಗೆ ಹೋಗ್ತೈತಿ. ನಾವು ಅಂದ್ವಿ ಅಟ್ಲೀಸ್ಟ್ ಇವ್ರು ಸೌಜನ್ಯತೆ ಬೇಡ, ಏನು ಜೀವ ಉಳಿಸ್ಕೊಂಡು ಬಂದಾರ, ಅಟ್ಲೀಸ್ಟ್ ಅವ್ರು ಕುಂದ್ರಿಸಿ ಎಲ್ಲಪ್ಪ ಈಗ ನೀವು ತ್ರಾಸ ಆಗೈತಿ ಕುತ್ಕೋರಿ, ನಿಮ್ಗೆ ಪ್ರಾಬ್ಲಮ್ ಇದು ನೇಚರ್ ಜೊತೆ ಆಗೈತಿ, ನೀವು ಹೆದರ್ಬೇಡ್ರಿ, ನಾವು ಅದೇವು ನಿಮ್ಮ ಜೊತೆಗೆ ಅನ್ನೋದು ಬಿಟ್ಟು ಹಿಂಗೈತಿ ಹತ್ತಿದ್ರೆ ಇಲ್ಲಾಂದ್ರೆ ಕೆಳಗಿಳಿದು ಹೋಗ್ರಿ, ನಿಮ್ಮ ಮನ್ಸಿಗೆ ಹೆಂಗೆ ಬರುತ್ತೆ ಮಾಡಿರಿ. ಇಂಡಿಗೋ ಅಲ್ಲ ಅದು ಇನ್ನೊಂದು ಯಾವುದೋ 91 ಅಂತ ಫ್ಲೈ 91 ಅಂತ. ಈ ಫ್ಲೈಟ್ ನಮಗೆ ಹಂಗಂದ ಕೂಡಲೇ ನೋಡ್ರಿ, ಫ್ಲೈಟ್ ಹತ್ತೋರು ಯಾರೂ ರೊಕ್ಕ ಇಲ್ದ ಹತ್ತಂಗಿಲ್ಲ. ಚಲೋ ರೊಕ್ಕ ಇಷ್ಟು ಹತ್ತಾರ. ನಮಗೇನು ಬೆಂಗಳೂರಿಂದ ಬೆಂಗಳೂರಿಂದ ಬರಾಕ್ ನಮಗೇನು ಇಲ್ಲ ಅನ್ನೋ ವ್ಯವಸ್ಥೆ ಏನೂ ಇಲ್ಲ, ಇದ್ದೇ ಇರ್ತೈತಿ. ಆದರೆ ನಾವು ಏನು ತ್ರಾಸನ ಬಂದೀವಿ, ಎಷ್ಟು ಹೆದರೇವಿ, ಕುಂದ್ರಿಸಿ ಮಾತಾಡಿ ಕಳಿಸ್ಬೇಕಾಗಿತ್ತು ಆ ಮನುಷ್ಯ, ಆ ಸ್ಟಾಫ್, ಫ್ಲೈ 91 ಸ್ಟಾಫ್. ಅದು ಬಿಟ್ಟು ನಮಗೆ ಹೆಂಗೆ ಬೇಕಾದಂಗೆ ರೂಡ್ಲಿ ಮಾತಾಡ್ದ. ನಾವು ಯಾವ ಧೈರ್ಯ ಮೇಲೆ ವಾಪಸ್ ಅದು ಫ್ಲೈಟ್ ಹತ್ತಲಿ. ನಾ ಕೇಳಿದೆ, ಇಷ್ಟೆಲ್ಲ ಈಗ ಹಿಂಗೆ ಮಾತಾಡತ್ತೀರಿ ನೀವು ನಮ್ಮ ಜೊತೆಗೆ, ನಾವು ಯಾವ ಧೈರ್ಯ ಮೇಲೆ ಹತ್ತಬೇಕು? ನೋ ಡೌಟ್ ಇದೇನು ಫ್ಲೈಟ್ ಐತಲ್ಲ, ಈ ಫ್ಲೈಟ್ ಜೊತೆಗೆ ಮತ್ತೊಂದು ಫ್ಲೈಟು ಹಾಗೆ ಒಪ್ಕೊಂತೀನಿ. ಆದ್ರೆ ಬೇರೆಯವ್ರು ಮಾತಾಡೋದಕ್ಕೆ ಇವ್ರು ಮಾತಾಡೋದಕ್ಕೆ ಎಷ್ಟು ವ್ಯತ್ಯಾಸ ಆತ. ಅವ್ರು ರಿಕ್ವೆಸ್ಟ್ ಮಾಡತ್ತೀವಿ, ನಾವು ಲ್ಯಾಂಡ್ ಆಗಬೇಕಾಗಿತ್ತು. ಹೌದ್ರಿ, ನಮ್ಮ ಅಪ್ಪ ಅಮ್ಮ ಇಬ್ರು ಹೈದರಾಬಾದ್ಲಿಂತ ಹುಬ್ಳಿಗೆ ಬರತ್ತಿದ್ದಾರೆ. ಹುಬ್ಳಿಗೆ ಬರೋ ಲ್ಯಾಂಡ್ ಆಗೋ ಫ್ಲೈಟ್ 4:30, ಅಲ್ಲಿಂದ 3 ಗಂಟೆ ಡಿಪಾರ್ಚರ್ ಆಗಿತ್ತು. 3 ಗಂಟೆ ಅಲ್ಲಿಂದ ಬಿಟ್ಟಿದಾಗ ಇಲ್ಲಿ 4:30 ಮುಟ್ಟೋದಿತ್ತು. 4:30 ಮುಟ್ಟಿಲ್ಲ. ನಾ 6 ಗಂಟೆ ಮಟ್ಟ ಇಲ್ಲೇ ವೇಟ್ ಮಾಡಿದಾಗ ನನಗೆ ಯಾರೂ ಒಬ್ಬರು ಹೇಳಿಲ್ಲ ಆ ಫ್ಲೈಟ್ ಬೆಂಗಳೂರಿಗೆ ಹೊಂಟಿದೆ ಅಂತೇಳಿ. ಇನ್ಫಾರ್ಮು ಮಾಡಿಲ್ಲ. ಇನ್ಫಾರ್ಮೇಷನ್ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಕೈ ಬಸ್ ನಿಂತಿರ್ತಾರೆ. ಮತ್ತು ಇವ್ರ ಕೌಂಟರ್ದಾಗ ಯಾರು ಒಬ್ಬರು ಇಲ್ಲ. ನಾವು ಇಲ್ಲಿ 20-25 ಮಿನಿಟ್ಸ್ ಇಲ್ಲಿ 20-25 ನಿಮಿಷ ಜಗಳ ಮಾಡಿ ನಿಂತಾಗ ಅವ್ರು ನಮಗೆ ಹೇಳ್ತಾರೆ, ಇಲ್ಲ ನಾವು ಇಲ್ಲಿ ಸ್ಟಾಫ್ ಇಲ್ಲ ಅಂದ್ರೆ ನಾವು ಅಲ್ಲಿ ಒಳಗೆ ಇದು ಏರ್ಕ್ರಾಫ್ಟ್ ಫಡೆ ಹೋಗಿವಿ ಅಂತ ಹೇಳ್ತಾರೆ. ಇವ್ರ ಸರ್ವಿಸ್ ಇಟು ಸರಿ ಇಲ್ಲ. ಇವ್ರು ನಮಗೆ ಟ್ರಕ್ ಇದು ಬಸ್ ಸ್ಟ್ಯಾಂಡ್ದಾಗಿಲ್ಲ, ಬಸ್ ಲೇಟ್ ಆಗಿತ್ತು ಅಂತ ಹೇಳ್ತಾರೆ. ಇವ್ರು ನಾವು ಏರ್ಪೋರ್ಟ್ದಾಗ ಇಲ್ಲಿ 10-20 ಸಾವಿರ ಕೊಟ್ಟು ಟಿಕೆಟ್ ಬುಕ್ ಮಾಡಿದ್ವಿ, ಎಲ್ಲ ನೀರಾಗ ರೊಕ್ಕ ಇದೆ. ಇದು
ಫ್ಲೈ 95 ಅಂತೇಳಿ ಇದು ಏರೋಪ್ಲೇನ್ ಐತಲ್ರಿ ವರ್ಸ್ಟ್ ಸರ್ವಿಸ್ ಐತಿ. ಮತ್ತು ಇದು ಟ್ರಕ್ ಡ್ರೈವರ್ ತೊಗೊಂಡೋಗಿ ಇವ್ರು ಇದು ವಿಮಾನ ನೋಡ್ಸಕ್ಕೆ ಕೊಟ್ಟು ಬಿಟ್ಟಾರ್ರಿ. ಆ ಮಂಚಾಗ ಹೊಡ್ಯಕ್ಕೆ ಬರೋದಿಲ್ಲ. 45 ಡಿಗ್ರಿ ಫಸ್ಟ್ ಕಟ್, ಸೆಕೆಂಡ್ ಡಿಗ್ರಿ 75 ಡಿಗ್ರಿ ಹಿಂಗೆ ಸ್ಲ್ಯಾಂಟ್ದಾಗ ತೊಗೊಂಡಾರ. ಒಳಗೆ ಇದ್ದವ್ರು ಎಲ್ಲರೂ ಆಳಾತಾರ್ರಿ. ಒಳಗೆ ಸಣ್ಣ ಹುಡುಗರು ಅದಾರ. ಅದೆಲ್ಲ ಬಿಟ್ಟು 6 o'clock ಮಟ್ಟ ನಾವು ಇಲ್ಲಿ ವೇಟ್ ಮಾಡಿದಾಗ ನಮಗೆ ಯಾರೂ ಬಂದು ಹೇಳಿಲ್ಲ ಫ್ಲೈಟ್ ಅದು ಬೆಂಗಳೂರಿಗೆ ಹೊಂಟಿತ್ತು ಅಂತೇಳಿ. ನಾವು ಇಲ್ಲಿ ಬಂದು ಕೇಳಿದಾಗ ಹೇಳ್ಯಾರ ನನ್ನ ಜೊತೆ 8 ಮಂದಿ ನಿಂತಿದ್ರು. ಅದರೊಳಗೆ 4-5 ಮಂದಿ ವಯಸ್ಸಾದವ್ರು ಇದ್ರು. ವಯಸ್ಸಾದವ್ರು ನೆಲಕ್ಕೆ ಕುಂತಾರ. ಒಂದೇದು ಸಿಟ್ಟಿಂಗ್ ಸರ್ವಿಸ್ ಇಲ್ಲ ನಮ್ಗೆ ಇನ್ಫಾರ್ಮೇಷನ್ ಕೊಡ್ಬೇಕಂತ ಹೇಳಿ ಇವ್ರಿಗೆ ಅಷ್ಟು ಇದು ಬುದ್ಧಿ ಇಲ್ಲ. ಏನು ಮಾಡ್ಬೇಕಿಂತ ಸರ್ವಿಸ್ ನಾವು ತೊಗೊಂಡಿರಿ ಸರ್. ಓಕೆ, ಅಲ್ಲಿಂದ ಟೇಕ್ ಆಫ್ ಎಷ್ಟು ಗಂಟೆಗೆ ಆಗಿತ್ತು ಸರ್ ಅದು? ಹೈದರಾಬಾದ್ಲಿಂದ 3 ಗಂಟೆ ಟೇಕ್ ಆಫ್ ಆಗಿತ್ತು ಸರ್. ಹೌದಾ? ಇಲ್ಲಿ ಎಷ್ಟು ಗಂಟೆಗೆ ಬಂದು ರೀಚ್ ಆಗಬೇಕು? 4 ಗಂಟೆ ರೀಚ್ ಆಗಬೇಕಾಗಿತ್ತು ರೀ. ಬೆಂಗಳೂರಿಗೆ 7:15 ರೀಚ್ ಆಗಿದ್ರಿ ಬೆಂಗಳೂರು. ಇಲ್ಲಿ ಹುಬ್ಳಿಗೆ ಅದು ಟೇಕ್ ಆಫ್ ಆಗಬೇಕಾಯ್ತಲ್ಲ? ಹುಬ್ಳಿಯಿಂದ ಮತ್ತೆ ಬೆಂಗಳೂರು ಹೋದ್ರೆ ಡೈರೆಕ್ಟ್ ಬೆಂಗಳೂರು ಹೋಗ್ಯಾರ. कल शाम का जो हैदराबाद फ्लाइट था हैदराबाद से हुबली वो अराउंड 4:30 लैंड होना था, बट ड्यू टू बैड वेदर जो है उसको एक्चुअली 1 आवर जो है हेल्ड अप रखा था एयर में ताकि वेदर इंप्रूव हो जाए और लैंड हो जाए. बट 1 आवर में भी जो है वो इम्प्रूव नहीं हुआ, इसीलिए बेंगलोर उसको डाइवर्ट किया गया. और रात को फिर जो पैसेंजर आना चाह रहे थे उनको वापस लेके रात को 11 बजे वापस लैंड कर दिए यहाँ पर. तो बेसिकली ये टेक्निकल स्लैग नहीं था, ओनली बैड वेदर की वजह से जो है ये डाइवर्ट हुआ था. और इसमें 18 पैसेंजर थे. उसमें कुछ पैसेंजर जो है बेंगलोर में उतर गए, कुछ जो है वापस आ गए. तो फ्लाइट अटेंडेंट का ये सिब्बंदी है ना, रूल अरेंजमेंट है वो इशू हम लोग एयरलाइंस के साथ में उठाएंगे कि जो अभी एक्चुअली 2 दिन ही हुआ है एयरलाइन चालू की यहाँ पे, बट जो भी हुआ है ये बेंगलोर में हुआ है. तो बट हम लोग ये कन्वे कर लेंगे एयरलाइंस को कि ऐसा नहीं होना चाहिए, जो क्योंकि पैसेंजर जो है टर्बुलेंस की वजह से पहले से ही थोड़ा डरे हुए थे, तो उनके साथ में प्रॉपर इधर भी प्रॉब्लम हो गया, वो सिब्बंदी नहीं है इधर उनका ऑफिस में. तो एक्चुअली अभी ये 2 दिन पहले ही चालू हुआ है एयरलाइंस, तो जो है उनको मैं जो है उनको आपको बात करने के लिए बोल दूंगा, कोई दिक्कत नहीं. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.